ಇವತ್ತು ಫಸ್ಟು ಒಂದು ಟೈಮಲ್ಲಿ ಗಾಂಜಾ ಹುಟ್ಟಿತು, ಅದನ್ನು ನಾವು ನಿಲ್ಸಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಹೊಣೆ ಯಾರೋ ನನಗೆ ಗೊತ್ತಿಲ್ಲ. ಅಂದ್ರೆ ಗಾಂಜಾಗೆ ಇದಕ್ಕೆ ಸಂಬಂಧ ಇಲ್ಲ, ಗಾಂಜಾ ಬಹಳ ಸಣ್ಣದು ಇದರಲ್ಲಿ. ಗಾಂಜಾ ಬಹಳ ಸಣ್ಣದು. ಓಕೆ, ಇದು ಡೈರೆಕ್ಟ್ HIV ಇದು, ಮಕ್ಕಳಲ್ಲಿ ಡೈರೆಕ್ಟ್ HIV ಇದು. ಏನಿಲ್ಲ, ಕ್ಯಾನ್ಸರ್ಗೆ ಬಳಸುವಂತಹ ಔಷಧಿ. ಎಸ್ ಕ್ಯಾನ್ಸರ್ 32 ರೂಪಾಯಿ. 32 ರೂಪಾಯಿಗೆ 2,500, 3,000, 5,000, ಒಂದು ಮಾತ್ರೆಗೆ 2,000ವರೆಗೂ ಓಡ್ತಾ ಇದೆ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ. ನನಗೆ ಯಾವ ಅಧಿಕಾರಿಗಳು ಬಂದು ಸಪೋರ್ಟ್ ಮಾಡ್ತಾರೆ ಒಂದು, ಮತ್ತು ಇದನ್ನು ಸೀರಿಯಸ್ಸಾಗಿ ಯಾಕೆ ತೊಗೊಂಡಿಲ್ಲ, ಇಷ್ಟೊಂದು ಹಬ್ಬಕ್ಕೆ ಯಾಕೆ ಬಿಟ್ಟಿದ್ದೀರಾ ನೀವು? ಯಾವ ಏರಿಯಾಗೆ ಹೋಗಿ ಆ ಏರಿಯಲ್ಲಿ ಮಾತ್ರೆ ಬಿದ್ದಿದೆ. ನಾನು ಪೋಷಕರಿಗೂ ಇದೇ ಕೇಳ್ತೀನಿ, ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಬೆಡ್ ಕೆಳಗನೋ, ಬಾತ್ರೂಮಲ್ಲೋ, ಬ್ಯಾಗಲ್ಲೋ, ಮನೆ ಆಚೆನೋ ಈ ಪದಗಳಿರುವಂಥ ಮಾತ್ರೆಗಳು ಸಿಕ್ಕಿದ್ರೆ ದಯಮಾಡಿ ಪೊಲೀಸರಿಗೆ ಒಪ್ಪಿಸಿ ಮಕ್ಕಳನ್ನ ರಿಹ್ಯಾಬ್ಗೆ ಕಳಿಸ್ಕೊಡಿ. ಇಲ್ಲ ಅಂತಂದರೆ ಮಕ್ಕಳು ವಿಜಯ್ ಇದು ಏನಿದು, ಇದರಲ್ಲಿ ನಶೆ ಬರುತ್ತಾ? ಈಗ ಫಾರ್ ಎಕ್ಸಾಂಪಲ್ ಓಪನ್ ಆಗಿ ಮಾತಾಡ್ಬೇಡ. ಹಾಂ ಸರ್, ಒಂದು ಸಾರಿ ವೀಕ್ಷಕರೇ, ನೀವು ಇದನ್ನು ಕೇಳಬೇಕು, ನಾನು ಇದನ್ನು ಹೇಳೋದೇ ಬೇರೆ ವಿಧಿ ಇಲ್ಲ. ಕ್ವಾರ್ಟ್ರ್ ಅಂದರೆ ಮಾತಾಡ್ತೀನಿ. ಒಂದು ಲೋ ಕ್ವಾಲಿಟಿ ಕ್ವಾರ್ಟ್ರು 100 ರುಪೀಸೋ 125 ರುಪೀಸೋ, ಕ್ವಾರ್ಟ್ರಲ್ಲಿರೋದೇ ಅಷ್ಟು ಕಡಿಮೆ ಅಂತಂದರೆ 150 ರೂಪಾಯಿ. ಎಷ್ಟು? 150 ರೂಪಾಯಿ. ನಿಮಗೆ ಅದನ್ನು ಕುಡಿದ್ರೂ ಕೂಡ 8 ಗಂಟೆ ಒಳಗೆ ಕುಡಿದು ಮಲಗಿದ್ರೆ ಬೆಳಿಗ್ಗೆಗೆ ಕ್ಲಿಯರ್ ಆಗಿಬಿಡುತ್ತೆ. ಹೌದು. ಆ ಒಂದು ಚೀಪರ್ ಲಿಕ್ಕರಲ್ಲಿ ನಿಮಗೆ 5 ಮಾತ್ರೆ ಸಿಗುತ್ತೆ. ಹೌದು 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 5 ಮಾತ್ರೆ ಅಂತಂದರೆ ಆಮೇಲೆ ನಿಮಗೆ ಇದರ ಕಿಕ್ ಎಫೆಕ್ಟ್ ಡಬಲ್ ಎಫೆಕ್ಟು. ನಾನು ಕೇಳಿರೋ ಪ್ರಕಾರ ಒಂದು ಮಾತ್ರೆಯಲ್ಲಿ ಮಿನಿಮಮ್ಮು ಒಂದು 5ರಿಂದ 6 ಕ್ವಾರ್ಟ್ರಷ್ಟು ನಿಶಾ ಇರುತ್ತೆ. 5ರಿಂದ 6 ಕ್ವಾರ್ಟ್ರಷ್ಟು ನಿಶಾ ಬರುತ್ತೆ ಇದರಲ್ಲಿ ಅಂತ. ಅದನ್ನು ಡೈರೆಕ್ಟಾಗಿ ಹುಡುಗರೇ ಹೇಳಿದ್ದಾರೆ, ನನ್ನ ಹತ್ರ ಮಾಹಿತಿ ಇದೆ. ಅವ್ರು ಇದನ್ನು ತೊಗೊಂಡಿದ್ದ ತಕ್ಷಣ ಫಸ್ಟು ಅವ್ರಿಗೆ ಮೈಂಡ್ ಚೇಂಜ್ ಆಗತ್ತಂತೆ. ಓಕೆ, ಮೈಂಡ್ ಚೇಂಜ್ ಆಗ್ತಾ ವೆಯ್ಟ್ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ ಆಗ್ತಾ ವೆಯ್ನ್ಗಳನ್ನು ಸರಿ ಸಿಗಲ್ಲ. ನನಗೆ ಯಾರು ಇದನ್ನು ಇಷ್ಟೊಂದು ಸೈಂಟಿಫಿಕ್ಕಾಗಿ ಹೇಳ್ಕೊಟ್ರದ್ದು ಯಾರು ಅಂದರೆ, ನರಕ್ಕೆ ಚುಚ್ಚಿ ನೀರು ಅದನ್ನು ಡೈಲ್ಯೂಟ್ ಮಾಡಿ ನರಕ್ಕೆ ಚುಚ್ಚಿ ಫಸ್ಟು ಎಳೆದ್ಮೇಲೆ ರಕ್ತ ಬರಬೇಕು, ರಕ್ತ ಬಂದಮೇಲೆ ಅದನ್ನು ಒಳಗಡೆ ಪುಷ್ ಮಾಡ್ಕೋತಾರೆ ಅವರು. ಇಷ್ಟೊಂದು ಮಾಹಿತಿನ ಒಬ್ಬ ಓದ್ದಿರೋ ಹುಡುಗನಿಂದ ಹಿಡಿದು ಓದ್ತಾ ಇರೋ ಹುಡುಗನವರೆಗೂ ಹೇಳ್ಕೊಟ್ಟಂಥ ಆ ಮಹಾನ್ ಭಾವ ಯಾರು ಒಬ್ಬ ಬುದ್ಧಿವಂತನೇ ಹೇಳ್ಕೊಡ್ಬೇಕಲ್ವ ಇದನ್ನ. ಅವನ ಉದ್ದೇಶ ಏನು ಇದರಿಂದ? ಅದು ಮಕ್ಕಳ ಮೇಲೆ ಯಾಕೆ ಇದು ಹೋಗ್ತಾ ಇದೆ? ಇದ್ರ ಜೊತೆಗೆ ಕೆಲವರು ಯಾರ್ಯಾರು ಮಾಡ್ತಾ ಇದ್ದಾರೆ ಅವರು ಸಹ ತಗೊಂಡು ಮಕ್ಕಳಿಗೆ ನೋಡಿ ಹಿಂಗಿರುತ್ತೆ ಬಾ ಇದು ಅಂತೇಳಿ ಚುಚ್ಚಿ ಮಾಡಿಸ್ತಾ ಇದ್ದಾರೆ. ನಾವು ಒಂದು ಕಡೆ ಹೇಳ್ತಿದ್ವಿ, ಈ ಮಕ್ಕಳು ಕಳ್ತನ ಮಾಡ್ತಾರೆ ಅಂತ ಚಿಕ್ಕ ವಯಸ್ಸಲ್ಲಿ ಕೇಳ್ತಿದ್ವಿ. ಎಲ್ಲಂದ್ರೆ ಅಲ್ಲಿ ಬರ್ತಾರೆ ಮಕ್ಕಳನ್ನ ಕದ್ಕೊಂಡು ಹೋಗ್ತಾರೆ ಅಂತ. ಇವತ್ತು ಮಕ್ಕಳನ್ನ ಕದ್ಕೊಂಡು ಹೋಗ್ತಾ ಇಲ್ಲ, ಮಕ್ಕಳನ್ನ ಕರೆದು ಸಾಯಿಸ್ತಾ ಇದ್ದಾರೆ ಜೀವಂತವಾಗಿ. ಎಲ್ಲದಕ್ಕಿಂತ ಹೆಚ್ಚಾಗಿ HIV ಸ್ಪ್ರೆಡ್ ಆಗ್ತಾ ಇದೆ ಸರ್. ಓಕೆ, ಅಲ್ಲ ಇದು ಹೆಂಗೆ ಅಂತಂದ್ರೆ, ಮೊದಲು ಮಕ್ಕಳನ್ನ ಕರ್ಕೊಂಡೋಗಿ ಭಿಕ್ಷೆ ಬೇಡಿಸ್ತಾ ಇದ್ರೆ, ಈಗ ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ಭಿಕ್ಷೆ ಬೇಡಿಸೋದು. ಹೌದೌದು. ಈಗ ಫಾರ್ ಎಕ್ಸಾಂಪಲ್ ಏನು ಗೊತ್ತಾ, ಈಗ ಮನೇಲಿ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತೀನಿ, ನನ್ನ ಮಗ ಕುಡಿಯಲ್ಲ, ನನ್ನ ಮಗ ಸಿಗರೆಟ್ ಸೇದಲ್ಲ, ಬಟ್ ಏನೋ ಮಂಕಾಗಿರ್ತಾನೆ, ಇದು ಆಗಿರ್ಬೋದಾ? ಹೌದು ಸರ್, ಹೌದೌದು ಸರ್. ಈಗ ಕುಡಿದ್ರೆ ಸ್ಮೆಲ್ ಬರುತ್ತೆ, ಹೌದು. ಗಾಂಜಾ ಸೇದ್ರೆ ಗೊತ್ತಾಗತ್ತೆ. ಬಟ್ ಇದನ್ನ ತಗೊಂಡ್ರೆ ಮಕ್ಕಳು ಸೈಲೆಂಟ್ ಆಗಿರ್ತಾರೆ. ಒಳ್ಳೆಯವನು ಅವ್ರಿಗೆ ಗೊತ್ತಾಗಲ್ಲ. ಏನಿಷ್ಟು ಆರಾಮಾಗಿದ್ದಾನಲ್ಲ, ರೂಮ್ ಬಾಗ್ಲಾಕೊಂಡೇ ಇದ್ದಾನಲ್ಲ, ಅಥವಾ ರೂಮ್ ಬಾಗ್ಲಾಕೊಂಡೇ ಇದ್ದಾಳಲ್ಲ. ಇವತ್ತೇನು ನೀವು ರೇವ್ ಪಾರ್ಟಿಗಳ ಬಗ್ಗೆ ನಾವು ಮಾತಾಡ್ತೀವಿ, ರೇವ್ ಪಾರ್ಟಿಲೂ ಕೂಡ ಲಾಸ್ಟಲ್ಲಿ ಇದು ನಡೀತಾ ಇದೆ ಇವತ್ತು. ಓಕೆ, ರೇವ್ ಪಾರ್ಟಿಲಿ ಇವತ್ತೇನು ನಾವು LSD, ಕೊಕೈನ್ ಅಥವಾ ಬೇರೆ ಎಕ್ಸ್ಟಸಿ ಅದ್ರ ಜೊತೆಗೆ ತುಂಬ ಚೀಪಾಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಜೋಬಲ್ಲಿ ಬಿಡಿ ಪ್ಯಾಕೆಟ್ ಇಟ್ಕೊಂಡಂಗೆ ಅದು. ಈಗ ಇನ್ನೊಂದು ಕ್ವಶನ್ ಏನಪ್ಪ ಅಂತಂದರೆ, ನಾನು ಕೂಡ ಸ್ವಲ್ಪ ಫಾರ್ಮಸಿ ಸ್ಟೂಡೆಂಟ್ ಆಗಿರೋ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಸಾಧಾರಣವಾಗಿ ಈಗ ವಿಕ್ಸು ಆಮೇಲೆ ಅನಾಸಿನು ಇದನ್ನೆಲ್ಲ ಕೌಂಟರ್ ಸೇಲ್ ಅಂತ ಕರೀತಾರೆ. ಕೌಂಟರ್ ಸೇಲ್ ಅಂದರೆ ಪ್ರಿಸ್ಕ್ರಿಪ್ಷನ್ ಕೊಡಬೇಕು ಅಂತಿಲ್ಲ. ಹೌದು. ಯಾವುದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅಂದರೆ ಡಾಕ್ಟ್ರು ಬರೆಯದೆ ಯಾವುದನ್ನಾದ್ರೂ ತಗೊಳ್ಬಹುದು ಅಂತಂದ್ರೆ ಅದಕ್ಕೆ ಕೌಂಟರ್ ಸೇಲ್ಗೆ ಮಾನ್ಯತೆ ಅಂತ ಹೇಳ್ತೀವಿ. ಅನಾಸಿನ್ ಕೂಡ ಒಂದು ಕಾಲದಲ್ಲಿ ಪ್ರಿಸ್ಕ್ರಿಪ್ಷನ್ ಬರೀಲೇಬೇಕಿತ್ತು. ಈಗ ಒಂದು ಅನಾಸಿನ್ ಕೊಡ್ರಿ ಅಂದ್ರೆ ಕೊಡ್ತಾರೆ. ಆಮೇಲೆ ಹಾಗೆ ಈಗ ನಾವು ಡೋಲೋ 650 ಅದು ಕೂಡ ಒಂಥರ ಕೌಂಟರ್ ಸೇಲ್ ತರ ಬಂತು. ಅದನ್ನ ನೀವು ಆ್ಯಡ್ ಕೊಡ್ಬೋದು, ಇಲ್ಲಾಂದ್ರೆ ಯಾವುದೇ ಮೆಡಿಸಿನ್ ಅನ್ನ ಆ್ಯಡ್ ಕೊಡುವಂಗಿಲ್ಲ. ನೀವು ಕ್ಯಾನ್ಸರ್ಗೆ ಮೆಡಿಸಿನ್ ಬಂದಿದೆ ಅಡ್ವರ್ಟೈಸ್ ಮಾಡೋಂಗಿಲ್ಲ, ಯಾವುದೇ ಮೆಡಿಸಿನ್ ಅಡ್ವರ್ಟೈಸ್ ಮಾಡೋಂಗಿಲ್ಲ. ಅಡ್ವರ್ಟೈಸ್ ಮಾಡುವಂಥ ಮೆಡಿಸಿನ್ ಯಾವುದಾದ್ರೆ ಅದು ಕೌಂಟರ್ ಸೇಲ್ಗೆ ಓಕೆ ಆದರೆ ಅಂತ ನಾನು ಕೇಳ್ತಿರೋದು. ಇದು ಮೆಡಿಕಲಲ್ಲಿ ಸಿಗೋದಾ ಅಥವಾ ಇದನ್ನು ಸಪ್ಲೈ ಮಾಡೋದಾ? ಮೆಡಿಕಲ್ ಇದ್ದಾಗ ಈಗ ಒಬ್ಬ ಮೆಡಿಕಲಲ್ಲಿ ಇದ್ದವನಿಗೆ ಒಂದಾದ್ರೂ ಒಂದು ಇದಿರ್ತದಲ್ಲ, ನಾನು ಇಂಥದ್ದು ಕೊಡಬಾರ್ದಪ್ಪ, ಆಮೇಲೆ ಶೆಡ್ಯೂಲ್ ಡ್ರಗ್ ಅಂತೆಲ್ಲ ಬರುತ್ತೆ, ಇಂಥದ್ದು ಹೆಂಗೆ ಇದು ಹೆಂಗೆ ಸರ್? ಈಗ ಅದನ್ನ ಕೆಲವು ಮೆಡಿಕಲ್ ಸ್ಟೋರಲ್ಲಿ ಮಾಡ್ತಾ ಇದ್ದಾರೆ, ಅದರದ್ದು ಬೇಕಾದ್ರೆ ಮಾಹಿತಿ ಕೊಡ್ತೀನಿ. ಯಾವ ಏರಿಯಲ್ಲಿ
ಯಾವ ಮೆಡಿಕಲ್ ಸ್ಟೋರಲ್ಲಿ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ಈ ಕಾರ್ಯಕ್ರಮ ನೋಡಿ ಅವರು ನಾಳೆಯಿಂದ ಇಲ್ಲ ಅಂತ ಹೇಳ್ಬೋದು, ಮಾಮೂಲಿ ಗಿರಾಕಿಗಳಿಗೆ ಕೊಡದೇ ಇರ್ಬೋದು ಸ್ವಲ್ಪ ದಿವಸ. ಆದರೆ ನನಗೆ ಒಂದೇನೆಂದರೆ, ಇಲ್ಲಿ ಮೆಡಿಕಲ್ ಸ್ಟೋರ್ಗಳು ಯಾರ್ಯಾರು ಕೊಡ್ತಾ ಇದ್ದಾರೆ, ಜೊತೆಗೆ ಆಂಧ್ರ ಕಡೆಯಿಂದನೂ ಬರ್ತಾ ಇದೆ, ಬಸ್ಸಲ್ಲಿ ಬರ್ತಾ ಇದೆ ಅನ್ನೋ ಕೂಡ ಮಾಹಿತಿ ಸಿಕ್ಕಿದೆ. ಅದು ಬರ್ತಾ ಇರೋದು ಕೂಡ ನಿಜ. ಈಗ ಒಂದು ವೀಕ್ಷಕರ ಇಲ್ಲೇ ಹೇಳ್ತಾ ಇದ್ದೀನಿ, ಈ ಸುದ್ದಿಯನ್ನು ನಾವು ರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡೋಗ್ತಾ ಇದ್ದೀವಿ. ದಯಮಾಡಿ ತಗೊಂಡು ಆಲ್ರೆಡಿ ನಮ್ಮ ರಿಪಬ್ಲಿಕ್ ನೆಟ್ವರ್ಕ್ ಏನಿದೆ ಈ ಸುದ್ದಿಯ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಟಿಂಗ್ ಆಪರೇಷನ್ ಮಾಡುವಂಥದ್ದಿದೆ. ಜೊತೆಗೆ ರಿಪಬ್ಲಿಕ್ ಕನ್ನಡ ದುನಿಯಾ ವಿಜಯ್ ಅವರ ಜೊತೆ ಸೇರಿ ಈ ಸ್ಟೋರಿಯನ್ನು ಎಲ್ಲೆಲ್ಲಿ ಸ್ಟಿಂಗ್ ಆಪರೇಷನ್ ಮಾಡುತ್ತೆ. ಜೊತೆಗೆ ಇಡೀ ಗೃಹ ಇಲಾಖೆ ನಮ್ಮ ಜೊತೆ ಬರೋದಿದ್ರೆ ಓಕೆ. ಪರಮೇಶ್ವರ್ ಅವರೇ, ನಾಳೆ ಬೆಳಿಗ್ಗೆ ನಮಗೆ ಇದರ ಬಗ್ಗೆ ನಿಮ್ಮ ಕ್ಲಾರಿಟಿ ಬೇಕು. BBMP ವ್ಯಾಪ್ತಿಯಲ್ಲಿ ನಿಮ್ಮ ಕ್ಲಾರಿಟಿ ಬೇಕು. ಆ್ಯಂಡ್ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು, ನಿಮ್ಮ ಒಂದು ಕ್ಲಾರಿಟಿ ಬೇಕು. ಇದಕ್ಕೆ ಮುಂದುವರಿಯೋದಾ, ನೀವು ಬರೋದಿದ್ರೆ ಬರೋಣ. ಇದು ಸಮಾಜವನ್ನು ಸ್ವಚ್ಛ ಮಾಡುವಂಥ ಒಂದು ಮಹಾ ಯಜ್ಞವಾಗಲಿ ಅನ್ನುವಂಥದ್ದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.